ನಮಸ್ತೆ, ನಾವಿವತ್ತು ಜೆಬಿ ಮಿಲ್ಕ್ ಬಾಯ್ಲರ್ ನ ಉಪಯೋಗಿಸೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೇ ಆ ಜೆಬಿ ಮಿಲ್ಕ್ ಬಾಯ್ಲರ್. ವಾಷರ್ ನ ಹಾಕೋದೆ ಇದರಲ್ಲಿ ಮೊದಲನೇ ಹೆಜ್ಜೆ. ಜೆಬಿ ಮಿಲ್ಕ್ ಬಾಯ್ಲರ್ ಅಲ್ಲಿ ಬೇರ್ಪಡಿಸುವಂತಹ ಇನ್ಸರ್ಟ್ ಕಂಟೈನರ್ ಕೂಡ ಇದೆ. ಈಗ ನಾವು ಇನ್ಸರ್ಟ್ ಕಂಟೈನರ್ ನ ಹುಷಾರಾಗಿ ತಗೊಂಡು ಅದನ್ನ ಸರಿಯಾಗಿ ಕೂರಿಸಿದ ನಂತರ ಬಲಗಡೆಗೆ ಅದನ್ನ ತಿರುಗಿಸ್ಬೇಕು. ಇದೇ ಈ ಬಾಯ್ಲರ್ ನ ಮುಚ್ಚಳ. ಈ ಮುಚ್ಚಳವನ್ನ ಗಟ್ಟಿಯಾಗಿ ಹಾಕೋದು ತುಂಬಾ ಮುಖ್ಯ. ಫನಲ್ ಅನ್ನು ಬಳಸಿ ಜೆಬಿ ಮಿಲ್ಕ್ ಬಾಯ್ಲರ್ ನ ಮೇಲ್ಭಾಗದಲ್ಲಿ ಕೊಟ್ಟಿರೋ ವಾಟರ್ ಇನ್ಲೆಟ್ ಮುಖಾಂತರ ಬಾಯ್ಲರ್ ಅಲ್ಲಿ ಕೊಟ್ಟಿರೋ ಮ್ಯಾಕ್ಸಿಮಮ್ ಲೆವೆಲ್ ತನಕ ತಣ್ಣೀರನ್ನ ಹಾಕ್ಬೇಕು. ಪ್ರತಿ ಸಾರಿ ನೀರನ್ನ ಹಾಕ್ಬೇಕಾದ್ರೂ ಮ್ಯಾಕ್ಸಿಮಮ್ ಲೆವೆಲ್ ಗಿಂತ ನೀರು ಕಡಿಮೆ ಆಗದಿರೋ ಹಾಗೆ ನೋಡ್ಕೋಬೇಕು. ಇನ್ಸರ್ಟ್ ಕಂಟೈನರ್ ಅಲ್ಲಿ ಹಾಲಿರೋದನ್ನ ಈಗ ನೀವು ನೋಡ್ತಾ ಇದ್ದೀರಾ. ಜೆಬಿ ಮಿಲ್ಕ್ ಬಾಯ್ಲರ್ ಉಪಯೋಗಿಸೋದಕ್ಕೆ ಈಗ ತಯಾರಾಗಿದೆ. ಥರ್ಮೋಸ್ಟಾಟ್ ನಾಬ್ ಅನ್ನು 90 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಡಬೇಕು. ಬಾಯ್ಲರ್ ಒಳಗಿರೋ ತಣ್ಣೀರಿನ ಟೆಂಪರೇಚರ್ ನಿಯಂತ್ರಣ ಮಾಡೋದಿಕ್ಕೆ ಈ ಥರ್ಮೋಸ್ಟಾಟ್ ಉಪಯೋಗಕ್ಕೆ ಬರುತ್ತೆ. ಇದೇನೆ ಫ್ಯೂಸ್. ಇಲ್ಲಿ ಹಸಿರು ಮತ್ತು ಕೆಂಪು ಇಂಡಿಕೇಟರ್ ನ ಕೊಡಲಾಗಿದೆ. ಕೆಂಪು ಇಂಡಿಕೇಟರ್ ಆನ್ ಮತ್ತೆ ಆಫ್ ಅನ್ನ ಸೂಚಿಸುತ್ತದೆ. ಹಸಿರು ಇಂಡಿಕೇಟರ್ ಕೆಲಸವನ್ನು ಸೂಚಿಸುತ್ತದೆ. ಸರಿಯಾದ ಟೆಂಪರೇಚರ್ ರೀಚ್ ಆದ ಕೂಡಲೇ ಹಸಿರು ಇಂಡಿಕೇಟರ್ ತಾನಾಗೆ ಆಫ್ ಆಗುತ್ತದೆ. ಥರ್ಮೋಸ್ಟಾಟ್ ಅದರ ಕೆಲಸವನ್ನ ಶುರು ಮಾಡಿದ ತಕ್ಷಣ ಹಸಿರು ಇಂಡಿಕೇಟರ್ ಉರಿಯುತ್ತದೆ. ಮೊದಲೇ ಹೇಳಿದ ಹಾಗೆ ಸರಿಯಾದ ಟೆಂಪರೇಚರ್ ತಲುಪಿದ ತಕ್ಷಣ ಹಸಿರು ಇಂಡಿಕೇಟರ್ ತಾನಾಗೆ ಆಫ್ ಆಗುತ್ತದೆ. ಇದು ಸುರಕ್ಷಿತವಾಗಿ ನಡೆಯುತ್ತಲೇ ಇರುತ್ತದೆ. ಜೆಬಿ ಮಿಲ್ಕ್ ಬಾಯ್ಲರ್ಗೆ 2 ಟ್ಯಾಪ್ಗಳನ್ನು ನೀಡಲಾಗಿದೆ. ಒಂದು ಟ್ಯಾಪಿನ ಮುಖಾಂತರ ಬಿಸಿ ನೀರು, ಇನ್ನೊಂದು ಟ್ಯಾಪ್ನ ಮುಖಾಂತರ ಇನ್ಸರ್ಟ್ ಕಂಟೈನರ್ ನಲ್ಲಿರುವ ಬಿಸಿಯಾದ ಹಾಲು ಬರುತ್ತದೆ. ಒಂದೊಂದು ಬಾರಿ ಬಳಸಿದ ನಂತರವೂ ತಣ್ಣೀರು ಮ್ಯಾಕ್ಸಿಮಮ್ ಲೆವೆಲ್ ನಲ್ಲಿ ಇದೆಯೇ ಎಂದು ಪರೀಕ್ಷಿಸಿಕೊಳ್ಳಬೇಕು. ನಮಗೆ ಬೇಕಾದಷ್ಟು ಹಾಲನ್ನು ಪ್ರತಿ ಸಾರಿ ಟ್ಯಾಪ್ನ ಮುಖಾಂತರ ಪಡೆಯಬಹುದು. ಶುಚಿಗೊಳಿಸುವ ವಿಧಾನ. ಮಿಲ್ಕ್ ಕಂಟೈನರ್ ಇಂದ ಹಾಲನ್ನ ಬೇರ್ಪಡಿಸಿ ಮಿಲ್ಕ್ ಕಂಟೈನರ್ ನ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ ನಿಧಾನವಾಗಿ ಹೊರಗೆ ತೆಗೆಯಬೇಕು. ಮಿಲ್ಕ್ ಟ್ಯಾಪ್ ನ ಸ್ವಚ್ಛ ಮಾಡೋಕೆ ಮಿಲ್ಕ್ ಟ್ಯಾಪಿಗೆ ಬಿಸಿನೀರನ್ನು ಹಾಕಿ ಅದೇ ಸ್ವಚ್ಛವಾಗುತ್ತದೆ. ಮತ್ತೆ ಹಾಟ್ ವಾಟರ್ ಪೈಪ್ ನ ಮುಖಾಂತರ ಬಿಸಿ ನೀರನ್ನು ತೆಗೆದು ಹಾಕಿ. ಶುಚಿಗೊಳಿಸಲು ಮೃದುವಾದ ಬಟ್ಟೆಯನ್ನು ಬಳಸಬೇಕು. ರಫ್ ಆಗಿರುವ ವಸ್ತುಗಳನ್ನು ಬಳಸಬಾರದು. ಲಿಕ್ವಿಡ್ ಡಿಟರ್ಜೆಂಟ್ ಗಳನ್ನು ಮಾತ್ರ ಬಳಸಬೇಕು. ಜೆಬಿ ಮಿಲ್ಕ್ ಬಾಯ್ಲರ್ 12 ಮತ್ತೆ 5 ಲೀಟರ್ಗಳಲ್ಲಿ ದೊರೆಯುತ್ತದೆ. ಮೇಲ್ಕಂಡ ವಿವರಗಳನ್ನು ತಿಳಿದುಕೊಳ್ಳಲು ಮೇಲ್ ಟು sales@jbcookware.com ಅಲ್ಲದೆ ವಿಸಿಟ್ www.jbcookware.com. ಧನ್ಯವಾದಗಳು.